ತುಂಗಭದ್ರಾ ಎಡದಂಡೆ ಕಾಲುವೆ ದುರಸ್ತಿ ನೆಪದಲ್ಲಿ ಮಹಾ ಭ್ರಷ್ಟಾಚಾರ ನಡೆದಿದೆ. ರೈತರ ಮೇಲೆ ಬರೆ ಹಾಕಿ ಕಾಲುವೆಗಳಲ್ಲೂ ಅಧಿಕಾರಿಗಳಿಂದ ಹಣ ಗುಳುಮಾಗಿದೆ. ನೋಡಿ, ರೈತರನ್ನು ಬಿಡಕ್ಕೆ ಬಿಡ್ತಾ ಇಲ್ಲ ಅಧಿಕಾರಿಗಳು. ಪಾಪ ಅವ್ರ ಪೈಪ್ಲೈನ್ ಈಗ ಈ ಪೈಪ್ ಸೆಟ್ ಕೊಡೋದು, ಬೆಳೆ ವಿಮೆ ಕೊಡೋದು, ಏನೋ ಒಂದು ಸಲಕರಣೆ ಕೊಡೋದು. ಆದರೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ 650 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅನ್ನುವಂಥ ಆರೋಪ. ಕರ್ನಾಟಕ ನೀರಾವರಿ ನಿಗಮದ 28 ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಅಧಿಕಾರಿಗಳ ಮೇಲೆ ಮಾತ್ರ ಅಲ್ಲ, ಗುತ್ತಿಗೆದಾರರ ಮೇಲೂ ಕೂಡ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ರೈತರು. 650 ಕೋಟಿ ಜಪ್ತಿ ಮಾಡಿ ರೈತರಿಗೆ ಪರಿಹಾರ ಕೊಡಿಸುವಂತೆ ಪಟ್ಟನ್ನ ಹಿಡಿದಿದ್ದಾರೆ. 2009, 10 ಮತ್ತು 2010, 11ರಲ್ಲಿ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿತ್ತು. ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಈ ಅಕ್ರಮಗಳು ನಡೆದಿದ್ವು. ತುಂಗಭದ್ರಾ ಎಡದಂಡೆ ಕಾಲುವೆ ದುರಸ್ತಿ ನೆಪದಲ್ಲಿ ಮಹಾ ಭ್ರಷ್ಟಾಚಾರ ನಡೆದಿದೆ. ಅಂತಿಂತದ್ದಲ್ಲ, 100 ಕೋಟಿ. ನೋಡಿ, ತುಂಗಭದ್ರಾ ಎಡದಂಡೆ ಕಾಲುವೆ ಆ ಭಾಗದಲ್ಲಿ ರೈತರಿಗೆ ನೀರಾವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಾಲುವೆಯನ್ನು ಮಾಡ್ತಾ ಇದ್ದಾರೆ. ಆಗಿದೆ. ಅದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ರೈತರ ಮೇಲೆ ಬರೆ ಹಾಕಿ ಕಾಲುವೆಗಳಲ್ಲೂ ಕೂಡ ಹಣಗಳು ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ 650 ಕೋಟಿ ರೂಪಾಯಿ ಅವ್ಯವಹಾರವನ್ನು ಮಾಡಿರೋದು ಇದು. ಅಂದರೆ ರೈತರಿಂದ ಈಗ ಭೂ ಸ್ವಾಧೀನ ಮಾಡ್ಕೊಂಡಿರ್ತಾರೆ, ಅಂದರೆ ಅವರ ಜಮೀನನ್ನು ತೆಗೆದುಕೊಂಡಿರ್ತಾರೆ ಇವರು. ಯಾರೋ ನಕಲಿ ದಾಖಲೆಗಳನ್ನು ಯಾರೋ ರೈತರ ಹೆಸರ ಮೇಲೆ ಅಥವಾ ಇವರೇ ರೈತರು ಅಂದ್ಕೊಂಡು ಆ ಒಂದು ಪಹಣಿಯನ್ನು ಮಾಡಿಕೊಂಡು ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಪರಿಹಾರ ಒಂದು 100 ಜನ ರೈತರ ಹೆಸರ ಮೇಲೆ ನಕಲಿ ಖಾತೆಗಳನ್ನು ಮಾಡಿ 1 ಕೋಟಿ 1.2 ಕೋಟಿ ಮಾಡಿ 650 ಕೋಟಿ ಹೊಡೆದು ಬಿಟ್ಟಿದ್ದಾರೆ. ಕರ್ನಾಟಕ ನೀರಾವರಿ ನಿಗಮದ 28 ಅಧಿಕಾರಿಗಳು ಅಮಾನತಾಗಿದ್ದಾರೆ. ಅಧಿಕಾರಿಗಳ ಮೇಲೆ ಅಷ್ಟೇ ಅಲ್ಲ, ಗುತ್ತಿಗೆದಾರರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ. ಅಂದರೆ ಅವರದು ಕೂಡ ಇದರಲ್ಲಿ ಪಾಲಿದೆ. ಕಳಪೆ ಕಾಮಗಾರಿ ಮಾಡಿದ್ದಾರೆ. 650 ಕೋಟಿ ಜಪ್ತಿ ಮಾಡಿ ಅದನ್ನು ರೈತರಿಗೆ ಕೊಡಬೇಕು. ಹೌದು, ಕೊಡಲೇಬೇಕು. ರೈತರಿಗೆ ಸೇರಬೇಕಾದಂಥ ಹಣ ಅದು. 2009, 10ರಲ್ಲಿ 10 ಮತ್ತು 11ರಲ್ಲಿ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಈ ಅಕ್ರಮ ನಡೆದಿತ್ತು. ಅಂದರೆ ಎಡದಂಡೆ ಕಾಲುವೆ ಇದೆಯಲ್ಲ, ತುಂಗಭದ್ರಾ ನೀರಾವರಿ ಅನುಕೂಲ ಆಗಲಿ ಅಂತ 2 ಜಿಲ್ಲೆಗಳಿಗೆ ಬಹುಮುಖ್ಯವಾದಂಥ ಒಂದು ಯೋಜನೆ ಇದು. ಕಳಪೆ ಕಾಮಗಾರಿ ಮಾಡಿಬಿಟ್ಟಿದ್ದಾರೆ. ನೋಡಿ, 10-12 ವರ್ಷ ಅಷ್ಟೇ ಬಾಳಿಕೆ. ಎಲ್ಲ ಆ ಕೆನಲ್ಗಳಂತ ನಾವೇನು ಕರಿತೀವಿ ಅಥವಾ ಚಾನಲ್ಗಳಂತ ನಾವೇನು ಕರಿತೀವಿ, ಬಿರುಕು ಬಿಟ್ಟಿದ್ದಾವೆ, ಒಡೆದು ಹೋಗಿದ್ದಾವೆ. ನೀರು ಹಾಗೆ ಹರಿದು ಹೋಗುತ್ತಾ ಇದೆ. ಕಾಲುವೆಗಳಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತಾ ಇಲ್ಲ. ಆ ರೀತಿ ಕಟ್ಟಿಕೊಟ್ಟಿದ್ದಾರೆ ಇವರು. ಅಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ನಿಜ. 28 ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ಅವರಷ್ಟೇ ಅಲ್ಲ, ಗುತ್ತಿಗೆದಾರರು ಕೂಡ ಅಮಾನತು ಆಗಬೇಕು. ಅಂದರೆ ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಬೇಕು ಅನ್ನೋದು, ಕಪ್ಪು ಪಟ್ಟಿಗೆ ಅವ್ರನ್ನ ಸೇರಿಸಬೇಕು. 650 ಕೋಟಿ ಹಣ ಈ 28 ಅಧಿಕಾರಿಗಳಿಂದ ಜಪ್ತಿ ಮಾಡಿ ನಮಗೆ ಪರಿಹಾರವನ್ನು ಕೊಡಿ ಅಂತ ಈಗ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದು ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ನಡೆದಂಥ ಒಂದು ಅವ್ಯವಹಾರ. ರೈತರ ಹೆಸರ ಮೇಲೆ ಕೊಳ್ಳೆ ಹೊಡೆದಿದ್ದಾರೆ ಖದೀಮ ಅಧಿಕಾರಿಗಳು. ಅಮಾನತು ಮಾಡ್ತಾರೆ ಅವ್ರನ್ನ. ಏನಾಗುತ್ತೆ ಗೊತ್ತಾ, ಅಮಾನತು ಮಾಡೋದಂದ್ರೆ ಅಷ್ಟೇ, ಸಸ್ಪೆಂಡ್, 1-2-3 ತಿಂಗಳು ರಜೆ, ಹಾಫ್ ಸ್ಯಾಲ್ರಿನೂ ಬರ್ತಾ ಇರುತ್ತೆ, ಆರಾಮಾಗಿ ಮನೇಲೂ ಇರ್ತಾರೆ. ಆಮೇಲೆ 2-3 ತಿಂಗಳಾದಮೇಲೆ ಮತ್ತೆ ಡ್ಯೂಟಿ ಜಾಯಿನ್. ದುಡ್ಡೆಲ್ಲ ಹೋಯಿತು, ದುಡ್ಡು ಯಾರು ಕೊಡ್ತಾರೆ? ವಾಪಸ್ ಅದನ್ನು ವಸೂಲಿ ಮಾಡಬೇಕು. ಈಗ ಯಾರ್ಯಾರೆಲ್ಲ ಕೊಳ್ಳೆ ಹೊಡೆದಿದ್ದಾರಲ್ವ, ಅದರಿಂದ ವಸೂಲಿ ಮಾಡಿ ಅದನ್ನು ಯಾರ ಕೈಗೆ ಸೇರಬೇಕು ಅವ್ರಿಗೆ ವಿತರಣೆ ಮಾಡಬೇಕು. ಅದನ್ನ ಅವಾಗ ಮಾತ್ರ ನ್ಯಾಯ ಸಿಕ್ಕಂತಾಗುತ್ತೆ. ಅಮಾನತು ಮಾಡಿ ನಾನು 100 ಕೋಟಿ ಲಂಚ ಹೊಡೆದಿದ್ದೀನಿ, ನನ್ನ ಅಮಾನತು ಮಾಡ್ತಾರೆ ಮತ್ತು ಕೆಲಸಕ್ಕೆ ತಗೋತಾರೆ ಅಂತಂದರೆ ಅದು ಯಾವ ಸೀಮೆ ನ್ಯಾಯ ಆಗುತ್ತೆ ಹೇಳಿ? ಹಾಗಾಗಿಯೇ ದುಡ್ಡನ್ನು ಇಲ್ಲಿ ವಸೂಲಿ ಮಾಡಬೇಕು, ಅದನ್ನು ರೈತರಿಗೆ ಕೊಡಬೇಕು. ಅದನ್ನು ಒತ್ತಾಯವನ್ನು ಮಾಡ್ತಿದ್ದಾರೆ ಇವರು. ಗುತ್ತಿಗೆದಾರರು ಏನು ಸರಿಯಾಗಿ ಕಟ್ಟಿದಾರ ಇವರು? ನೋಡಿ, ಅಲ್ಲೆಲ್ಲ ನೋಡಿ ಬಿರುಕು ಬಿಟ್ಟಿದ್ದಾರೆ ಕಾಲುವೆಗಳು. ನೀರು ಸರಾಗವಾಗಿ ಹರಿದು ಹೋಗಕ್ಕೆ ಆಗ್ತಾ ಇಲ್ಲ, ಅಲ್ಲೇ ಒಳಗಡೆ ಹೋಗ್ತಾ ಇದೆ. 2008 ಮತ್ತು 11ರ ಮಧ್ಯೆ ನಡೆದಿರ್ತಕ್ಕಂಥ ಆಧುನೀಕರಣ ಕಾಮಗಾರಿ ವಿಚಾರ ಇದಾಗುತ್ತೆ. ಇವತ್ತು ಈಗಾಗಲೇ ಈ ಒಂದು ಸುದೀರ್ಘ ಸರಿಸುಮಾರು 15 ವರ್ಷಗಳ ಕಾಲ ವಿಚಾರಣೆಯನ್ನು ಮಾಡಿ ಒಟ್ಟು 46 ನೌಕರದಾರರಲ್ಲಿ ಈಗಾಗಲೇ 18 ಜನ ನಿವೃತ್ತಿ ಹೊಂದಿದವರನ್ನು ಸೇರಿಸಿ 28 ಅಧಿಕಾರಿಗಳನ್ನು ಈಗಾಗಲೇ ಅಮಾನತು ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ನಿರ್ಧಾರ. 650 ಕೋಟಿ ರೂಪಾಯಿಗಳ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಧಿಕಾರಿಗಳು ಮತ್ತು
ಅಲ್ಲಿನ ಗುತ್ತಿಗೆದಾರರು ಶಾಮೀಲಾಗಿ ಈಗಾಗಲೇ ಸರ್ಕಾರದ ಬೊಕ್ಕಸಕ್ಕೆ ಆರ್ಥಿಕ ಹೊರೆಯನ್ನು ಮಾಡಿದ್ದಾರೆ. ಈಗೇನು ಈ ಆದೇಶ ಪ್ರಕಟವಾಗಿದೆ, ಇದರಲ್ಲಿ ಅಧಿಕಾರಿಗಳನ್ನು ವಿಚಾರಣೆಯನ್ನು ಕಾಯ್ದಿರಿಸಿ ಇವರನ್ನು ಈಗಾಗಲೇ ಅಮಾನತುಗೊಳಿಸಲಾಗಿದೆ. ಗುತ್ತಿಗೆದಾರರ ಬಗ್ಗೆನೂ ಸಾಕಷ್ಟು ಹೇಳಿದ್ದಾರೆ ಆ ಒಂದು ವರದಿಯಲ್ಲಿ. ಆದರೆ ಯಾವೊಬ್ಬ ಗುತ್ತಿಗೆದಾರನ ಮೇಲೆ ಕ್ರಮ ಕೈಗೊಳ್ಳತಕ್ಕಂಥ ನಿರ್ಧಾರಗಳು ಅದರಲ್ಲಿ ಬಂದಿಲ್ಲ. ಇವರು ಮಾಡಿರೋ ಈ ಒಂದು 650 ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ಈ ಭಾಗದ ರೈತರಿಗೆ ಸಾಕಷ್ಟು ಹೊರೆಯನ್ನು ಮಾಡಿದೆ. ಆಧುನೀಕರಣ ನೆಪದಲ್ಲಿ ಇವರು ಇಷ್ಟೆಲ್ಲ ಲೂಟಿ ಮಾಡಿದ್ದಾರೆ. ಆದರೆ ಇಲ್ಲಿ ಈ ಭಾಗದ ರೈತರು 2 ಬೆಳೆ ಬೆಳಿಲಾರದೆ ಬಿಟ್ಟಿರೋ 1 ಬೆಳೆಗೆ ಕೂಡ ಕಾಲುವೆ ಶೀತಲಗೊಳ್ಳೋದು, ಅಲ್ಲಿಂದಲ್ಲೇ ಬೋಂಗ ಬೆಳೆದು ಈ ರೀತಿಯಾಗಿ ರೈತರು ನಿರಾತಂಕವಾಗಿ ಬೆಳೆಯನ್ನು ಆಗಲಾರದಂಥ ಪರಿಸ್ಥಿತಿಯನ್ನು ಈ ಅಧಿಕಾರಿ ವರ್ಗ ಮತ್ತು ಗುತ್ತಿಗೆದಾರರು ಮಾಡಿರೋದು ಇದು ಕ್ಷಮಿಸಲಾರದಂಥದ್ದು. ಯಾಕಂದರೆ ಇವತ್ತು ಇಡೀ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತನಿಗೆ ಸಾಕಷ್ಟು ಅನ್ಯಾಯ ಆಗಿದೆ. ಹಾಗಾಗಿ ಈ ಗುತ್ತಿಗೆದಾರರ ವಿರುದ್ಧ ಮತ್ತು ಈ ಅಧಿಕಾರಿಗಳನ್ನು ಸೇರಿಸಿಕೊಂಡು ಪ್ರಕರಣ ದಾಖಲಿಸಿ ಈ 650 ಕೋಟಿ ರೂಪಾಯಿಗಳನ್ನು ಅವರಿಂದ ವಸೂಲಿ ಮಾಡಿ 2008 ಮತ್ತು 2011 ಮಧ್ಯೆ ನಡೆದಿರ್ತಾರೆ. ಇವತ್ತೇನು ಸರ್ಕಾರ ಕಠಿಣ ನಿರ್ಧಾರವನ್ನು ತಗೊಂಡು ತನಿಖೆ ಮಾಡಿಸಿ 650 ಕೋಟಿ ಭ್ರಷ್ಟರನ್ನು ಇವತ್ತು ಕೂಡಲೇ ಅಮಾನತು ಮಾಡಿದೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಕಾಡಾ ಮುನ್ರಾಬಾದ್ ಕಚೇರಿಯಲ್ಲಿ ಇವತ್ತು ನೀರಾವರಿ ಇಲಾಖೆಗೆ ಎಷ್ಟು ಭ್ರಷ್ಟಾಚಾರ ಯಾಕಾಗಿದೆ ಎಂಬುದು ಇವಾಗ ನಮಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಇವತ್ತು ಕೆಳಭಾಗಕ್ಕೆ ನೀರು ಬರ್ತಾ ಇಲ್ಲ ಅಂಥೇಳಿ ನಾವು ರೈತರು ಎಲ್ಲರೂ ಉಪವಾಸ ಬೀಳ್ತಾ ಇದ್ದೀವಿ. ಇಲ್ಲೆಲ್ಲ ನೀರು ಬರ್ತಾ ಇಲ್ಲ. ಆದರೆ ಇಷ್ಟೆಲ್ಲ ಭ್ರಷ್ಟಾಚಾರ ಆದ್ಮೇಲೆ ನೀರು ಹೆಂಗೆ ಬರುತ್ತಂಬೋದು ಈಗ ಗೊತ್ತಾಯಿತು. ಯಾಕಂದರೆ ಸುಮಾರು 2009, 10, 11ನೇ ಸಾಲಿನಲ್ಲಿ ಇಷ್ಟೆಲ್ಲ 3 ವರ್ಷದ ಅವಧಿ ಒಳಗೆ ಇಷ್ಟು 650 ಕೋಟಿ ಭ್ರಷ್ಟಾಚಾರ ಮಾಡಿದ್ದಾರೆ. ಅಂದ್ರೆ ಇವರೆಂಥ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಒಬ್ಬೊಬ್ಬರಿಗೆ 14 ಕೋಟಿ ಚಿಲ್ಲರ ಇವರು ತೊಗೊಂಡಿದ್ದಾರೆ. ಅಂದಿನ ಶಾಸಕ ಮಂತ್ರಿಗಳು ಕೂಡ ಇದರಲ್ಲಿ ಕೈವಾಡ ಐತೆ ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ವಿ. ಒಟ್ಟು ಟೋಟಲ್ 46 ಜನ. ಅದ್ರಾಗೆ ಈಗ ಕೆಲಸ ಮಾಡ್ತಕ್ಕಂಥವ್ರು 28 ಜನ ಈಗ ಸಸ್ಪೆಂಡ್ ಆಗಿದ್ದಾರೆ. 18 ಮಂದಿ ಈಗಾಗಲೇ ಸೇವೆಯಿಂದ ನಿವೃತ್ತಿಗೊಂಡಿದ್ದಾರೆ. ಎಲ್ಲರನ್ನ ಆಸ್ತಿ ಮುಟ್ಟುಗೋಲು ಹಾಕಿ ಈ ಹಣವನ್ನು ಸರ್ಕಾರಕ್ಕೆ ಒಳ್ಳೆ ಕಟ್ಟಿಸಬೇಕಂತೇಳಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ನೀರಾವರಿ ಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. 10 ವರ್ಷದಿಂದ ನಾವು ರೈತರು ಗೋಳಾಡ್ತಾ ಇದ್ದೀವಿ, ನೀರು ಬರ್ತಾ ಇಲ್ಲ ಅಂತ. ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿ ಕೆನಲ್ಗಳು ರಿಪೇರಿ ಆಗಲಾರಂಗೆ ಕೆಳಭಾಗಕ್ಕೆ ನೀರು ಕೊಡೋಕ್ಕಾಗ್ತಾ ಇಲ್ಲ ಇವತ್ತಿನ ಮಂತ್ರಿಗಳು, ಶಾಸಕರು ಮತ್ತು ಸಚಿವರು. ಆದರೆ ಭ್ರಷ್ಟಾಚಾರಗಳನ್ನು ಹಿಡಿಯೋದಕ್ಕೆ 10 ವರ್ಷ ಬೇಕಾದರೆ ಸಾಮಾನ್ಯ ಮಂದಿ ಏನನ್ನ ಒಂದು ಸಣ್ಣ ತಪ್ಪಾದರೂ ಕೂಡ, 1 ರೂಪಾಯಿ ತಪ್ಪಾದರೂ ಕೂಡ ಇವತ್ತು ಹೋಗಿ ಅವನ್ನ ಸ್ಟೇಷನಲ್ಲಿ, ಜೈಲಲ್ಲಿ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ಕೂಡಲೇ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇವ್ರ ಮೇಲೆ ಕಠಿಣ ಕ್ರಮಗಳನ್ನು ತಗೊಂಡು ಆಸ್ತಿ ಮುಟ್ಟುಗೋಲು ಹಾಕ್ಯಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಸುಮಾರು ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಆದರೆ ನೀರಿಂದ ಹಾಹಾಕಾರ ಇದೆ. ಅಂಥದ್ರಲ್ಲಿ ಕೂಡ ಇವರು ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ. ಯಾಕಂದರೆ ಇವತ್ತು ನಾವು ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಇದ್ದೀವಿ, ಇದರಲ್ಲಿ ಯಾರ್ಯಾರು ಭಾಗಿಗಳಾಗಿದ್ದಾರೆ, ಅಧಿಕಾರಿಗಳು, ಸಚಿವರು, ಶಾಸಕರು ಮತ್ತು ನೀರಾವರಿ MDಗಳು, ಅವ್ರನ್ನ ಕಠಿಣ ಕ್ರಮ ತಗೊಂಡು ಸರ್ಕಾರಕ್ಕೆ ಒಳ್ಳೆ ಅಮೌಂಟ್ ಕಟ್ಸಂಬೋದ್ರ ಜೊತೆಗೆ ಅವ್ರನ್ನ ಗಡೀಪಾರು ಮಾಡ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ವಿ. ಇವತ್ತೇನು ಸರ್ಕಾರ ಕಠಿಣ ನಿರ್ಧಾರವನ್ನು ತಗೊಂಡು ತನಿಖೆ ಮಾಡಿಸಿ 650 ಕೋಟಿ ಭ್ರಷ್ಟರನ್ನು ಇವತ್ತು ನೋಡಿ 2009, 10, 11ರಲ್ಲಿ ಅಂದರೆ ಆ 3-4 ವರ್ಷದ ಅವಧಿಯಲ್ಲಿ ಆಗಿನ ಸರ್ಕಾರ 650 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತು. ಅಂದರೆ ಈ ತುಂಗಭದ್ರಾ ಕಾಲುವೆಗೆ ಸಂಬಂಧಪಟ್ಟಂತೆ ನವೀಕರಣ ಮಾಡಿ, ನೀವು ಅದನ್ನು ಸ್ವಲ್ಪ ಕೆಲಸ ಮಾಡಿಸಿ, ನಿರ್ವಹಣೆ ಮಾಡಿ, ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡಿ ಅಂತ. ಇವ್ರೇನು ಮಾಡ್ತಾರೆ ಅಧಿಕಾರಿಗಳು? 28 ಜನ ಇಂಜಿನಿಯರ್ಸ್ಗಳು, ಈ ತುಂಗಭದ್ರಾ ನೀರಾವರಿ ನಿಗಮದ ಇಂಜಿನಿಯರ್ಸ್ಗಳು 28 ಜನ ಏನು ಮಾಡ್ತಾರೆ? ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು. ನಾವು ಕೆಲಸ ಮಾಡಿಸಿದ್ವಿ ನೋಡಿ ಅಂತ ತೋರಿಸೋಕ್ಕೆ ಫೇಕ್ ಡಾಕ್ಯುಮೆಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು 650 ಕೋಟಿ ಹೊಡೆದಿದ್ದಾರೆ. ಅದರಲ್ಲೂ ಗುತ್ತಿಗೆದಾರರೊಂದಿಗೆ ಇವರು ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಅವ್ರನ್ನ ಅಮಾನತು ಮಾಡಿದ್ದಾರೆ. ಬಟ್ ಈಗ ರೈತರು ಕೇಳ್ತಾ ಇರೋದು 650 ಕೋಟಿ ಹಾಗಾದರೆ ಅವ್ರ ಜೊತೆನೇ ಹೋಗ್ಬಿಡ್ತಾ? ಗುಳುಂ ಸ್ವಾಹಾನ ಹಾಗಾದರೆ ವಸೂಲಿ ಮಾಡಿ, ರಿಕವರಿ ಮಾಡಿ, ಅದನ್ನು ರೈತರಿಗೆ ಯಾರ್ಯಾರಿಗೆ ಪರಿಹಾರ ಸಿಗಬೇಕು ಅಂಥವ್ರಿಗೆ ಕೊಡಿ.
ಅಥವಾ ಅಲ್ಲಿ ಕೆಲಸ ಆಗಬೇಕಾಗಿದೆ. ನೋಡಿ, ಕಾಲುವೆ ಅನ್ನೋದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ 10ರಿಂದ 12 ವರ್ಷ ಆಯ್ತು ಈಗ ಅಲ್ಲಿ ನಿರ್ವಹಣೆ ಇಲ್ಲ ಸರಿಯಾಗಿ. ಬೊಂಬುಗಳಾಗ್ತಾ ಇದೆ, ಬಿರುಕು ಬಿಡ್ತಾ ಇದೆ, ಸರಾಗವಾಗಿ ನೀರು ಹರಿದು ಹೋಗೋಕೆ ಆಗ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ ದುಡ್ಡನ್ನು ಇವರು ಜೇಬಲ್ಲಿ ಇಟ್ಕೊಂಡು ಹೋದರು, ಕೆಲಸ ಮಾಡದೆ ಹಾಗೆ ಉಳಿತು. ಈಗ 650 ಕೋಟಿ ಎಲ್ಲ ವಸೂಲಿ ಮಾಡಿ ಅವರಿಂದ ಕೆಲಸ ಮಾಡಿಸಿ, ಕಾಟಾಚಾರಕ್ಕೋಸ್ಕರ ಅವತ್ತು ಕೆಲಸ ಮಾಡಿಸಿದ್ರು ಇವರು. ಗುತ್ತಿಗೆದಾರರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ, ಅವರಿಂದಲೂ ಕೂಡ ಅಕ್ರಮ ನಡೆದಿದೆ, ಕಳಪೆ ಗುಣಮಟ್ಟದ ಕಾಲುವೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಈಗ ರೈತ ಹೋರಾಟಗಾರರು ಮತ್ತು ಆ ಭಾಗದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿದ್ದಂಥ ಶಾಸಕರು, ಸಚಿವರು ಅವ್ರ ಮೇಲೂ ಕೂಡ ಈಗ ಆರೋಪವನ್ನು ಮಾಡಿದ್ದಾರೆ. ಬರೀ ಈಗ ಅಧಿಕಾರಿಗಳನ್ನ ಹೊಣೆ ಮಾಡಿದರೆ ಸಾಕ? ಇದರ ಹಿಂದೆ ಯಾರಿದ್ದಾರೆ? 650 ಕೋಟಿ ಹಣ ಅಂದರೆ ಸುಮ್ಮನೆ ಒಬ್ಬೊಬ್ಬಂಗೆ 14 ಕೋಟಿ. ಹಾಗಾಗಿನೇ ಅಲ್ಲಿ ಬೇರೆದವ್ರಿಗೋದು ಪಾಲು ಹೋಗಿರುತ್ತೆ ಸಹಜವಾಗಿ. ಆದರೆ ಇಲ್ಲಿ ಆಗಬೇಕಾಗಿರೋದು ಒಂದು ತನಿಖೆ ಆಗಬೇಕು, ದೊಡ್ಡ ಮಟ್ಟದ ತನಿಖೆ ಆಗಬೇಕು. ಆಳಕ್ಕೆ ಹೋಗಬೇಕಿದ್ರೆ ಹಿಂದೆ ಯಾರಿದ್ದಾರೆ, ಯಾವ ಪ್ರಭಾವಿ ನಾಯಕ ಇದ್ದಾರೆ, ಅಥವಾ ಇವರು ಅಧಿಕಾರಿಗಳ ಲೆವೆಲಲ್ಲೇ ಈ ರೀತಿಯಾದಂಥ ಅವ್ಯವಹಾರ ಆಗಿದ್ದ, ಎಲ್ಲವೂ ಕೂಡ ಗೊತ್ತಾಗಬೇಕಲ್ವಾ. ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆ, ಈ ಎರಡೂ ಜಿಲ್ಲೆಗಳಿಗೆ ಬಹಳ ಅಗತ್ಯವಿರುವಂಥ ಒಂದು ಯೋಜನೆ ಇದು. ಕಾಲುವೆಗಳು, ಎಡದಂಡೆ ಕಾಲುವೆ ತುಂಗಭದ್ರಾ, ಇವರು ನೀರನ್ನು ಸರಿಯಾಗಿ ಹರಿಸ್ತಾ ಇಲ್ಲ. ಇವರು ಸಾಕಷ್ಟು ಬಾರಿ ಪ್ರತಿಭಟನೆಗಳು ನಡೆದಿದ್ದಾವೆ. ಕೊನೆಯ ಭಾಗದ ರೈತನಿಗೆ ನೀರು ಹೋಗ್ತಾ ಇಲ್ಲ, ತಲುಪ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಇವರ ಅಕ್ರಮಗಳು, ಸಾಕಷ್ಟು ಅವ್ಯವಹಾರಗಳು ಈ ತುಂಗಭದ್ರಾ ನೀರಾವರಿ ನಿಗಮದಲ್ಲಿ ನಡೀತಾ ಬರ್ತಾನೆ ಇದೆ. ನಮಗಾಗಬೇಕಾಗಿರೋದು ಈಗ ತನಿಖೆ. ರೈತರು ಕೇಳ್ತಾ ಇರೋದು ಅದನ್ನೇ. ನೀವು ಅಮಾನತು ಮಾಡಿದ್ರಿ, ಸುಮ್ಮನಾದ್ರಿ. 650 ಕೋಟಿ ಏನಾಯಿತು? ಈ ಬಗ್ಗೆ ಮಾತನಾಡಲಿಕ್ಕೆ ನೀರಾವರಿ ಇಲಾಖೆಯ ಇದ್ದಾರೆ ಎಲ್ ಬಸವರಾಜ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ಸರ್, ಈಗ ತುಂಗಭದ್ರಾ ಎಡದಂಡೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಏನೇನು ಅಕ್ರಮ ಆಯಿತು, ಏನೇನು ಕ್ರಮ ತೆಗೆದುಕೊಂಡ್ರು, ಓಕೆ. ಬಟ್ ಈಗ ಆಗಬೇಕಾಗಿರೋದು ಎಡದಂಡೆ ತುಂಗಭದ್ರಾ ಕಾಲುವೆ ಇದೆ ಅಲ್ವ, ಸರಾಗವಾಗಿ ರೈತರ ಜಮೀನಿಗೆ ನೀರು ಹೋಗ್ತಾ ಇಲ್ಲ, ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ. ಈಗಲಾದರೂ ಕೆಲಸ ಕಾರ್ಯಗಳಾಗುತ್ತಾ ಸುಗಮವಾಗಿ ಅಂತ? ಅಲ್ಲ ಸರ್, ಯಾವ ಭಾಗದಲ್ಲಿ ಕೆಲಸ ಎಡದಂಡೆ ಕಾಲುವೆ ಕೆಲಸ ಆಗಿಲ್ಲ ಅಂತ ಹೇಳ್ತಿದ್ರಿ? ಅಲ್ಲ, ಓವರಾಲ್ ಹೇಳ್ತಾ ಇದ್ದೀವಿ, ರೈತರೇ ಸ್ವತಃ ಹೇಳಿದ್ದಾರೆ ನಮಗೆ. ನಾನೀಗ ಸುಮಾರು ಒಂದು 2 ವರ್ಷದ ಮೇಲಾಯ್ತು ಬಂದು. ಓಕೆ. ನೀರಂತೂ ಹತ್ತಿದ್ದೀವಿ ಸರ್ ರಾಯಚೂರಿನ ತನಕ ಎಡದಂಡೆ ಕಾಲುವೆಗೆ. ಅಲ್ಲ, ತಮ್ಮ ಭಾಗದಲ್ಲಿ ಹಾಗಾದ್ರೆ ಸಮಸ್ಯೆನೇ ಇಲ್ವಾ ಸರ್? ಸಮಸ್ಯೆಗಳು ನೀರಾವರಿಯಲ್ಲಿ ಸಣ್ಣ ಪುಟ್ಟ ಇದ್ದೇ ಇದಾವೆ ಸರ್. ಕಾಲುವೆಯಲ್ಲಿ ನೀರು ಹರಿಸಿದ್ದೀವಿ ಅಂತ ಹೇಳಿದ್ವಿ ಸರ್. ಅಲ್ಲ, ಕಾಲುವೆಗಳು ಬಿರುಕು ಬಿಟ್ಟಿದ್ದಾವೆ, ಬೊಂಬುಗಳಾಗ್ತಾ ಇದ್ದಾವೆ. ಇದನ್ನ ರೈತರ ಸರ್, ಬೊಂಬುಗಳಾಗ್ತಾ ಇದ್ದಾವೆ, ಅಲ್ಲಿ ಬಿರುಕು ಬಿಟ್ಟಿದೆ ಕಾಲುವೆಗಳು, ದುರಸ್ತಿ ಆಗ್ತಾ ಇಲ್ಲ, ಗುತ್ತಿಗೆದಾರರು ಕಳಪೆ ಕಾಮಗಾರಿ ಬಿಟ್ಟಿದೆ ಅಂದ್ರೆ ನಾನು ಹೇಳ್ಬೋದು ಸರ್. ಸದ್ಯಕ್ಕೆ ಯಾವ ಭಾಗದಲ್ಲೂ ಬಿರುಕು ಬಿಟ್ಟಿಲ್ಲ ಸರ್. ಲಾಸ್ಟ್ ಇಯರ್ ಒಂದು ಭಾಗದಲ್ಲಿ ಬಿರುಕು ಬಿಟ್ಟಿತ್ತು, ಸಣ್ಣ ಒಂದು ಓಪನ್ ಆಗಿ ಹೋಗ್ತಾ ಇತ್ತು, ಸರಿಪಡಿಸಿದೀವಿ ಸರ್. ಪ್ರೆಸೆಂಟ್ ಎಡದಂಡೆ ಕಾಲುವೆಯಲ್ಲಿ ಎಲ್ಲೂ ಬೋಂಗ ಇಲ್ಲ ಸರ್. ಬಿದ್ದಿದ್ದು 1-2 ಅದನ್ನ ಸರಿಪಡಿಸಿದೀವಿ ಸರ್. ಈಗ ಗುತ್ತಿಗೆದಾರರಿಂದಲೂ ಕೂಡ ಅಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ರೈತರು ಹೇಳ್ತಾ ಇದ್ದಾರೆ. ಅದು ಯಾವ ಭಾಗದ ರೈತರು ಹೇಳ್ತಿದ್ದಾರೆ ಅಂದ್ರೆ ನಾನು ಮಾತಾಡ್ಬೋದು ಸರ್. ನಾನು ಸ್ವಲ್ಪ ಹೆಲ್ತ್ ಸ್ವಲ್ಪ ಹುಷಾರಿರ್ಲಿಲ್ಲ, ಹೇಳ್ತೀನಿ ಸರ್. ಆದ್ರೂ ಅಲ್ಲ ಸರ್, ಓಕೆ ಸರ್, ಓಕೆ ಸರ್, ನಮ್ಗೆ ಅರ್ಥ ಆಗುತ್ತೆ ಸರ್, ಅರ್ಥ ಆಗುತ್ತೆ. ತಾವು 2 ವರ್ಷ ಆಯಿತು ತಾವು ಬಂದು. 2009-10ರಲ್ಲಿ ಈ ಒಂದು ಪ್ರಕರಣ ಆಗಿದ್ದು ಸರ್. ನಿಮ್ಮ ಪಾತ್ರ ಏನಿಲ್ಲ ಅಂತ ನಮ್ಗೆ ಗೊತ್ತು. ಆದರೆ ನಿಮ್ಮ ವ್ಯಾಪ್ತಿಯಲ್ಲಿ ಮುಂದೆ ಆಗಬೇಕಾಗಿರುವಂಥ ಕೆಲಸ ಸರ್, ರೈತರಿಗೆ ಅನುಕೂಲ ಆಗಲಿ ಅಂತ ಅಷ್ಟೇ ಸರ್ ನಾವು ಕೇಳ್ತಾ ಇರೋದು. ಸರಿ ಸರ್, ಈಗ ಪ್ರೆಸೆಂಟ್ ಅಲ್ಲಿ ತನಕ ಮಾಡರ್ನೈಸೇಷನ್ ಆಗಿದೆ ಸರ್. ರಾಯಚೂರಿನ ತನಕ ನೀರನ್ನ ನಾವು ಕೊಟ್ಟಿದ್ದೀವಿ ಸರ್. ಎಲ್ಲೂ ಅಂತ ಸಮಸ್ಯೆ 1-2 ಕಡೆ ಬೋಂಗ ಬಿದ್ದಿದ್ದು ಸರ್ ಲಾಸ್ಟ್ ಇಯರ್, ಅದನ್ನ ಸರಿಪಡಿಸಿದ್ವಿ ಸರ್ ನಾವು. ಸರ್ ಈಗ ನಿಮ್ಗೆ ಅಧಿಕಾರ ಇದೆಯಾ ಸರ್? ಈಗ ಈ ಗುತ್ತಿಗೆ ಕಂಪನಿಗಳನ್ನು ಬ್ಲಾಕ್ ಲಿಸ್ಟ್ ಹಾಕೋದು, ತನಿಖೆ ಮಾಡಿಸೋದು ನಿಮ್ಗೆ ಅಧಿಕಾರ ಇದೆಯಾ? ಅಲ್ಲ ಸರ್, ಈಗ ವಿಜಿಲೆನ್ಸ್ ಟೀಮು ಮತ್ತೆ ಯಾರೋ ಇವರು ಹಿಂದೆ ನಡೆದಿದೆ ಸರ್, 13-14 ವರ್ಷದ ಹಿಂದೆ. ಅವ್ರ ಇನ್ಸ್ಪೆಕ್ಷನ್ ಮೇಲೆ ಇದು ಈಗ ಪ್ರೆಸೆಂಟ್ ಇದಾಗಿದೆ ಅಂತ ಹೇಳ್ತಾರೆ ಸರ್.
ಪ್ರೆಸೆಂಟ್ ಬ್ಲಾಕ್ ಲಿಸ್ಟ್ ಅವು ಇನ್ನು ಆ ಮಾಹಿತಿ ಇಲ್ಲ ಸರ್, ಆ ತನಕ ನನ್ನ ತನಕ ಇನ್ ನಡೆದಿರೋದ್ರಿಂದ ನಮಗೆ ಗೊತ್ತು ಆಗಿಲ್ಲ ಸರ್. ಅಷ್ಟಕ್ಕೊಂದು ಡಿವಿಷನ್ ಲೆವೆಲ್ ಅಲ್ಲಿ ಅಗ್ರಿಮೆಂಟ್ ಕಾಂಟ್ರಾಕ್ಟಿಗೂ ಡಿವಿಷನ್ ಇರುತ್ತೆ ಸರ್. ಅವ್ರ ಮಟ್ಟದಲ್ಲಿ ಸ್ವಲ್ಪ ವಿವರಣೆ ಸಿಗ್ಬೋದು ಸರ್. ಹಾ ಸರ್. ಅಲ್ಲ, ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಇದೆಲ್ಲವೂ ಕೂಡ ಆಗಲ್ಲ ಅಂತನಾ ಸರ್ ಹಾಗಾದ್ರೆ? ಹಾಗಲ್ಲ ಸರ್, ಅಲ್ಲ, ನಡೆಯಲ್ಲ ಅಂತ, ಬರಲ್ಲ ಅಂತ ಹಾಗಲ್ಲ ಸರ್. ಹಿಂದೆ ಸುಮಾರು 13-15 ವರ್ಷದ ಹಿಂದೆ ನಡೆದಂತ ಕಾಮಗಾರಿಗಳು ಕರೆಕ್ಟ್. ಅದನ್ನ ವಿಜಿಲೆನ್ಸ್ ಟೀಮು ಇನ್ಸ್ಪೆಕ್ಟ್ ಮಾಡಿದೆ ಅಂತ ಮಾಹಿತಿ ಇದೆ ಸರ್. ಮತ್ತೆ ಕ್ಯಾಪ್ಟನ್ ರಾಜಾರಾಮ ಅಥವಾ ನನಗೆ ಅಷ್ಟಾಗಿ ಹೆಸರು ಗೊತ್ತಿಲ್ಲ ಸರ್, ಅವರ ರಿಪೋರ್ಟ್ ಆಧಾರದ ಮೇಲೆ ಆಗಿದೆ ಅಂತ ಹೇಳ್ತಾರೆ ಸರ್. ಈ ಆಫೀಸಿಂದ ಅಂತ ಕರೆಸ್ಪಾಂಡೆನ್ಸ್ ಇರೋದಿಲ್ಲ. 4 ಡಿವಿಷನ್ ಇದೆ ಸರ್, ವಡ್ರಟ್ಟಿ, ಸಿದ್ನೂರು, ಶಿರವಾರ, ಯರಮರಸು. ಆಯಾ ಡಿವಿಷನ್ಗೆ ಇಟ್ಕೊಂಡಿದ್ದಾರೆ ಸರ್. ಅವ್ರ ಹಂತದಲ್ಲಿ ಅಗ್ರಿಮೆಂಟ್ 2009-10 ಇದೆ ಸರ್. ಆ ಟೈಮ್ ನಲ್ಲಿ ಕೆಲಸ ಮಾಡಿರೋ ಈ ಪ್ರೆಸೆಂಟ್ ಎಕ್ಸಿಕ್ಯೂಟಿವ್ಸ್ ಇಲ್ಲ ಸರ್ ಯಾರು. ಸರ್ ಹೌದು ಸರ್, ಈಗ ಅಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆದಿದ್ವು, ಅದು ತನಿಖೆ, ಅದೆಲ್ಲ ಅಮಾನತು, ಅದೆಲ್ಲ ಆಗಿದೆ ಸರ್. ನಾವು ಹೇಳ್ತಾ ಇರೋದು ಸರ್, ಓಕೆ 4 ಡಿವಿಷನ್ ಅಂತ ಹೇಳಿದ್ರಿ, ಓಕೆ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಈ ತುಂಗಭದ್ರಾ ಎಡದಂಡೆ ಕಾಲುವೆಗೆ ಸಂಬಂಧಪಟ್ಟಂಗೆ ಅಲ್ಲಿ ರೈತರಿಗೆ ಏನೇನು ಸಮಸ್ಯೆ ಆಗ್ತಿದೆ ತಮ್ಮ ಗಮನಕ್ಕೆ ನಿರಂತರವಾಗಿ ಬರ್ತಾ ಇದೆಯಲ್ಲ ಸರ್ ಅದು? ಸರ್ ಈಗ ಪ್ರೆಸೆಂಟ್ ನಾನು ಕೆಲಸ ಮಾಡ್ತಿರೋಂಗೆ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಸಿಲ್ಟು, ಜಂಗಲ್ಲು ಅಂತ ಸಮಸ್ಯೆಗಳು ಬಹಳ ಇದೆ ಸರ್. ಅವಕ್ಕೆ ಅನುದಾನಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಎಲ್ಲಾ ರೈತರಿಗೂ ಆಲ್ಮೋಸ್ಟ್ ನಾನು ಬಂದ್ಮೇಲೆ ನಾನು ನೀರು ಕೊಟ್ಟಿದ್ದೀವಿ ಸರ್. ಪ್ರೆಸೆಂಟ್ ನೀರಿಲ್ಲ ಸರ್ ತುಂಗಭದ್ರಾ, ಹಂಗಾಗಿ ಸ್ವಲ್ಪ ತೊಂದರೆ ಇದೆ. ನೀರು ಹೋಗ್ತಿದೆ ಸರ್, ಅಚ್ಚುಕಟ್ಟೆಲ್ಲ ಹೆಚ್ಚು ಡೆವಲಪ್ ಆಗಿದ್ದಾವೆ. ಹಂಗಾಗಿ 4100 ಕ್ಯೂಸೆಕ್ ನಾವು ಬಿಡ್ತಾ ಇದ್ರು ಕೂಡ ಎಲ್ಲ ರೈತರಿಗೂ ತಲುಪೋದು ಕಷ್ಟ ಆಗುತ್ತೆ ಸರ್ ಟೇಲೆಂಟಿಗೆ. ಬಟ್ ಇನ್ನೊಂದು ಸರ್ ಇನ್ನೊಂದು ತಾವು ಅಲ್ಲಿ ರೈತರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಆಫೀಸಿಗೆ ಬಂದ್ರೆ ಕಚೇರಿಗೆ ಬಂದ್ರೆ ಚರ್ಚೆ ಮಾಡ್ಲಿಕ್ಕೆ ತಾವು ಅವಕಾಶ ಕೊಡ್ತಿಲ್ಲ ಅಂತ ನಮಗೆ ಬಂದಿರುವಂತ ಮಾಹಿತಿ ಸರ್. ಸರ್ ಈಗ ತಮ್ಮ ಮುಂದೆ ನನಗೂ ಈ ನಂಬರು ಗೊತ್ತಿಲ್ಲ ಸರ್, ಫೋನ್ ಮಾಡ್ತಾ ಇರೋ ನಂಬರು ಗೊತ್ತಿಲ್ಲ. ಲಿಫ್ಟ್ ಮಾಡಿದ್ದೇನೆ, ತಮ್ಮ ಜೊತೆ ಮಾತಾಡ್ತಿದ್ದೆ. ಖುಷಿ ಆಯ್ತು ನಮಗೆ ಫೋನ್ ಮಾತಾಡ್ತಿರೋದು. ಹಾ ಸರ್. ಬಟ್ ಅಲ್ಲಿ ಸಿಗ್ತಾ ಇಲ್ಲ ಅಂತ, ಅಲ್ಲಿ ನೇರವಾಗಿ ಮಾತಾಡಕ್ಕೆ ಸಿಗ್ತಾ ಇಲ್ಲ, ತಮ್ಮ ಸಮಸ್ಯೆನ ಹೇಳ್ಕೊಳ್ಬೇಕು ಅಂದ್ರೆ ಸಿಗ್ತಾ ಇಲ್ಲ ನೀವು ಕೈಗೆ ಅನ್ನುವಂಥದ್ದು? ಇಲ್ಲ ಸರ್, 1-2-3 ದಿನ ನನಗೆ ಹುಷಾರಿರ್ಲಿಲ್ಲ, ರೆಸ್ಟ್ ಇದ್ದೆ. ಈಗ ಇದೀನಿ ಸರ್, ಇಲ್ಲೇ ಇರ್ತೀನಿ ನಾನು. ಸುಮಾರು 1 ವಾರದಿಂದ ಇಲ್ಲೇ ಇದ್ದೀನಿ ಸರ್. ಸ್ವಲ್ಪ ಹೆಲ್ತ್ ಸಮಸ್ಯೆ ಆಗಿತ್ತು, ಹುಷಾರಿದ್ದೀನಿ ಸರ್. ಅಲ್ಲ ಸರ್, ಹುಷಾರಾಗಿ. ಬಟ್ ಏನಂದ್ರೆ ಅಲ್ಲಿ ತಮ್ಮ ಅಧೀನಕ್ಕೆ, ತಮ್ಮ ವ್ಯಾಪ್ತಿಗೆ ಬರುವಂಥ ಒಂದು ಕೆಲಸ ಏನಿದೆ ಸರ್, ರೈತರಿಗೆ ಆದಷ್ಟು ನೀವು ಅನುಕೂಲ ಮಾಡಿಕೊಡಿ, ರೈತರಿಗೆ ತಮ್ಮ ವ್ಯಾಪ್ತಿಯಲ್ಲಿ ಸಹಾಯ ಮಾಡಿ, ಅಥವಾ ಅವರಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನು ತನ್ನಿ ಅನ್ನುವಂಥದ್ದು ನಮ್ದಷ್ಟೇ ಸರ್ ಕಳಕಳಿ. ಇಲ್ಲ ಸರ್, ನಾವು ಪ್ರಾಮಾಣಿಕವಾಗಿ ರಾತ್ರಿ ಹಗಲು ರೈತರಿಗೂ ಗೊತ್ತು ಸರ್. ಎಲ್ಲ 1, 2, 3, 4 ಜನ ಹೇಳ್ತಾ ಇರ್ಬೋದು. ಹಾನೆಸ್ಟ್ ಆಗಿ ನಾನು ಬಂದ್ಮೇಲೆ ನೈಟ್ ಅಂಡ್ ಡೇ ನಾವು ಕೆನಲ್ ಮೇಲೆ ಓಡಾಡ್ತೀವಿ ಸರ್, ರಾಯಚೂರು ತನಕ. ನಮ್ಮ ಎಲ್ಲಾ ಅಧಿಕಾರಿ ವರ್ಗದವರು ರೈತರಿಗೆ ಪ್ರಾಮಾಣಿಕವಾಗಿ ನೀರು ಕೊಟ್ಟು ಬೆಳೆಗಳನ್ನ ಬೆಳಿಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ವಿ ಸರ್. ಸರ್ ಸರ್ ನಾವು ನಿರೀಕ್ಷೆ ಮಾಡ್ಬೋದು ಸರ್ ಹಾಗಾದ್ರೆ ತಮ್ಮಿಂದ ಈಗ ಆಗಿರುವಂಥ ಕೆಲವೊಂದಿಷ್ಟು ಲೋಪದೋಷಗಳನ್ನ ಸರಿ ಮಾಡ್ತೀರಿ ಅಂತ? ಲೋಪದೋಷಗಳು ಏನಾಗುತ್ತೋ ನಮ್ಮ ಇದರಲ್ಲಿ ಆಗಿ ಹೋಗಿದ್ರೆ ಪ್ರಯತ್ನ ಅಂತೂ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಸರ್. ಈಗಂತೂ ಲೋಪದೋಷ ಅಲ್ಲ ಸರ್ ನಾವು ಹೇಳ್ತಾ ಇದ್ವಿ ಸರ್, ಲೋಪದೋಷಗಳು ಇದೆ, ಖಂಡಿತವಾಗ್ಲೂ ನೀವು ಹೋದ್ರೆ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಹೊರ ನೋಟಕ್ಕೆ ಅಂತ ಲೋಪದೋಷಗಳು ಕಂಡಿಲ್ಲ ಸರ್. ಕೆಲಸ ಮಾಡ್ಬೇಕಾದ್ರೆ 15 ವರ್ಷಗಳ ಹಿಂದೆ ನಡೆದಂತ ಕೆಲಸ ಕಾರ್ಯಗಳು ನಾವು ಇರೋದಿಲ್ಲ ಆ ಸಮಯದಲ್ಲಿ, ನಮ್ಮ ಎಕ್ಸಿಕ್ಯೂಟಿವ್ ಯಾರು ಇರೋದಿಲ್ಲ ಸರ್. ಹಂಗಾಗಿ ಡೆಪ್ತ್ ಮಾಹಿತಿ ಇಲ್ಲ. ವಿಜಿಲೆನ್ಸ್ ಟೀಮ್ ಆಧಾರದ ಮೇಲೆ ಇನ್ಸ್ಪೆಕ್ಷನ್ ಆಗಿದೆ ಅಂತೆ ಸರ್. ಅದರ ಆಧಾರದ ಮೇಲೆ ಈಗ 28 ಜನಕ್ಕೇನೋ ಸಸ್ಪೆನ್ಷನ್ ಈಗ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಹೌದು ಸರ್. ಅಲ್ಲ ಸರ್, ನಾನು ಹೇಳ್ತಾ ಇರೋದು ತಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ, ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಈ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ರೈತರ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಸರ್. ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಸರ್, ಮಾಡ್ತೀನಿ ಸರ್. ಇರೋ ದಿನ ನಾನು ಪ್ರಾಮಾಣಿಕವಾಗಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತೀನಿ. ಓಕೆ ಥ್ಯಾಂಕ್ ಯು ಬಸವರಾಜ್ ಅವರೇ. ನೋಡಿ, ಯಾಕೆಂದರೆ ಇದು ಕೆಲವೊಂದಿಷ್ಟು ಅಧಿಕಾರ ವ್ಯಾಪ್ತಿ ಅಂತ ಇರುತ್ತೆ. ಅಧಿಕಾರ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ನಂದು 1 ಡಿವಿಷನ್ ಅಪ್ಪ, ನಂದು ಕೊಪ್ಪಳ ಕೊಟ್ಟಿದ್ದಾರೆ, ನಂದು ಸಿರಿವಾರ ಕೊಟ್ಟಿದ್ದಾರೆ, ರಾಯಚೂರು ಆ ಭಾಗದಷ್ಟೇ ನೋಡಿ. ಅಧಿಕಾರಿಗಳು ಅಷ್ಟೇ, ಅವ್ರು ಬಹಳ ಹುಷಾರಾಗಿ ಮಾತಾಡ್ತಾರೆ.
ಈಗ ನೋಡಿ 2009-10ರಲ್ಲಿ ನಡೆದಂಥ ಒಂದು ಹಗರಣ ಇದು. 650 ಕೋಟಿ ಹಗರಣ ಇವತ್ತಿಂದಲ್ಲ, ಇವರು ಬಂದು 2 ವರ್ಷ ಆಯಿತು. ತನಿಖೆ ಆಗಿತ್ತು. ಆಗ ಮಾಡಿರುವಂಥ ಕಳಪೆ ಕಾಮಗಾರಿಗಳು ಈಗ ಒಂದೊಂದೇ ಪ್ರತ್ಯಕ್ಷ ಆಗ್ತಾ ಇದ್ದಾವೆ. ಅದಕ್ಕೆ ಹೇಳೋದು ಕೆಲವೊಂದಿಷ್ಟು ಕಾರ್ಯವ್ಯಾಪ್ತಿ ಇರುತ್ತೆ, ಸಂಬಂಧ ಇಲ್ಲದೇ ಇರೋದಿರುತ್ತೆ ಅಂತ. ನಾವು ಹೇಳಿದ್ವಿ ಅವರಿಗೆ, ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ನಿಮ್ಮ ಲೋಪದೋಷಗಳಿದ್ರೆ ಸರಿ ಮಾಡಿ ಅಂತ. ರೈತರು ಕೇಳ್ತಿದ್ದಾರೆ, ಗುತ್ತಿಗೆದಾರರದು ಶಾಮೀಲಾಗಿದ್ದಾರೆ ಅಂತ. ಹಾಗಾಗಿ ಆ ಒಂದು ಕಮಿಟಿ ಏನಿದೆ ಅಥವಾ ಇಲ್ಲಿ ಮೇಲು ಉನ್ನತ ಅಧಿಕಾರಿಗಳು ಏನಿದ್ದಾರೆ ಅವರ ಮುಖಾಂತರ ಇದು ಹೋಗಬೇಕು ಅಷ್ಟೇ. ಬ್ಲ್ಯಾಕ್ ಲಿಸ್ಟ್ ಹಾಕುವಂಥದ್ದು, ಕಳಪೆ ಕಾಮಗಾರಿ ನಡೆದಿದೆ ಅನ್ನೋದು. 28 ಜನ ಇಂಜಿನಿಯರ್ಸನ್ನು ಅಮಾನತು ಮಾಡಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಅಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಾವು ಕೆಲಸ ಮಾಡಿದ್ದೀವಿ ಅಂತ ತೋರಿಸಿದ್ದಾರೆ ಅವರು. ಹಾಗಾಗಿ ಬಟ್ ಇನ್ಮೇಲೆ ಆಗದೇ ಇರಲಿ ಅಂತ ಅಷ್ಟೇ ನಾವು ಹೇಳಿದ್ದು. ಈಗ ರೈತರಿಗೆ ಸರಿಯಾಗಿ ನೀರು ಹೋಗ್ತಾ ಇದೆಯಾ ತುಂಗಭದ್ರಾ ನದಿಯಿಂದ? ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಬಸವರಾಜ್ ಅವರೇ, ಸರ್ ಏನು ಇಲ್ವೇ ಇಲ್ಲ ಸಮಸ್ಯೆ, ಬಿರುಕು ಬಿಟ್ಟಿಲ್ವ ಅಲ್ಲಿ? ಇಲ್ಲ ಸರ್, ಹಿಂದೆ ಮಾಡಿದ್ರು ಅವರು, ಹಿಂದೆ ಮಾಡಿದ್ರು ಕಾಮಗಾರಿ. ಹಿಂದಾದ್ರೂ ಮಾಡಲಿ, ಯಾವಾಗಾದ್ರೂ ಮಾಡಲಿ ಸರ್. ಈ ಬಗ್ಗೆ ಮಾತಾಡೋಕ್ಕೆ ನೀರಾವರಿ ನಿಗಮದ MD ಇದ್ದಾರೆ, ರಾಜೇಶ್ ಅಮ್ಮೀನ್ಬೈ. ಸರ್ ನಮಸ್ಕಾರ. ಫೋನ್ ಕರೆ ಕಟ್ ಮಾಡ್ತಾ ಇದ್ದಾರೆ ನೋಡಿ, ಫೋನ್ ಕರೆ ಕಟ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ಜಾಯ್ನ್ ಆಗಿದ್ದಾರೆ ಅಂತೆ, ಅದ್ರ ಬಗ್ಗೆ ಮಾಹಿತಿ ಇಲ್ವಂತೆ ಅವ್ರಿಗೆ. ಅದು 13-14 ವರ್ಷದಿಂದ ನಡೆದಂಥ ಒಂದು ಹಗರಣ ಅಲ್ವಾ ಇದು, 650 ಕೋಟಿದು. ಹಾಗಾಗಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಮಾತನಾಡ್ಲಿಕ್ಕೆ ಹಿಂದೇಟು ಹಾಕ್ತಾರೆ. ಎಲ್ಲಿ ನಮ್ಮ ಮೇಲೆ ಬಂದುಬಿಡುತ್ತೋ ಅಥವಾ ನಮ್ಮ ಕಾರ್ಯವ್ಯಾಪ್ತಿ ಹೌದೋ ಅಲ್ವೋ ಅಂಥೇಳಿ. ಬಟ್ ಅದೇನೇ ಇದ್ದರೂ ನೀವು ಅದಕ್ಕೆ ಕ್ಲಾರಿಟಿ ಕೊಡುವಂಥ ಸೌಜನ್ಯಯುತವಾದಂಥ ಮನೋಭಾವ ನಿಮ್ಮ ಹತ್ರ ಇರಬೇಕಾಗಿತ್ತು. ಬಟ್ ಈ 650 ಕೋಟಿ ಹಗರಣ ಇದೆಯಲ್ವಾ, ಆ ಹಣವನ್ನು ಮತ್ತೆ ಅದನ್ನು ರೈತರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಅಂದರೆ ರೈತರಿಗೆ ಓಕೆ, ಅವ್ರ ಭೂ ಸ್ವಾಧೀನ ಹೆಸರಲ್ಲಿ ಏನಾದರೂ ದುಡ್ಡು ಹೊಡೆದಿದ್ರೆ ಅದು ರೈತರಿಗೆ ಸೇರಬೇಕು ನ್ಯಾಯಯುತವಾಗಿ. ಅದನ್ನು ಬಿಟ್ಟು ಈಗ ಕಾಮಗಾರಿಗೆ ಅದು ಬಳಕೆ ಆಗಬೇಕು. ಇಲ್ಲದೇ ಇದ್ದರೆ ಅದು ಗುಳುಂ ಸ್ವಾಹ, ಎಲ್ಲರೂ ಬರ್ತಾರೆ, ನಾನೊಂದು 100 ಕೋಟಿಗೆ ಹಗರಣ ಮಾಡಿದೆ, ನನಗೇನು ಮಾಡಲಿಲ್ಲ, ಅಮಾನತು ಮಾಡಿದರು, ರಜೆ ಮೇಲೆ ಕಳಿಸಿದ್ರು, ಮುಗೀತಿಷ್ಟೇ. ಸರ್ಕಾರಿ ಅಧಿಕಾರಿ ತಪ್ಪು ಮಾಡಿದ್ರೆ ತಪ್ಪಲ್ವ? ಹಾಗಾದರೆ ಯಾರಾದರೂ ಸಾಮಾನ್ಯ ವ್ಯಕ್ತಿ ತಪ್ಪು ಮಾಡಿದ್ರೆ ಇವ್ರು ಏನೇನೋ ರಿಕವರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ನ್ಯಾಯ ಅನ್ನುವಂಥದ್ದು ಎಲ್ರಿಗೂ ಒಂದೇ. ಕಾದು ನೋಡ್ತೀವಿ. ತುಂಗಭದ್ರಾ ಈ ಮೇಲ್ದಂಡೆ ಯೋಜನೆ ಇದೆಯಲ್ವಾ, ಇಲ್ಲಿ ನಡೆದಿರುವಂಥ ಅವ್ಯವಹಾರ ಏನಿದೆ, ಪರ್ಮನೆಂಟಾಗಿ ಅಧಿಕಾರಿಗಳಿಗೆ ಇಲ್ಲಿ ಕ್ರಮ ಆಗಬೇಕು. ಆಮೇಲೆ ರೈತರಿಗೆ ಆಗುವಂಥ ಅಲ್ಲಿ ಕೆಲಸಗಳು ಬೇಗ ಆಗಲಿ. ನೀರಾವರಿ ಅಧಿಕಾರಿಗಳು ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ಏನೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಸರಿ ಮಾಡ್ತೀವಿ ಅಂತ. ಕಾದು ನೋಡ್ತೀವಿ ಏನಾಗ್ಬೋದು ಅನ್ನೋದು.